ಎನರ್ಜೆಟಿಕ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಯು ಆಲ್ ಟು PW ಕನ್ನಡ 9th and 10th ಚಾನಲ್ ಹಾಗೂ ದ ಆಕ್ಟಿವಿಟಿ ವಿಡಿಯೋ. ಇನ್ ದಿಸ್ ಆಕ್ಟಿವಿಟಿ ವಿಡಿಯೋ ವಿ ಆರ್ ಡಿಸ್ಕಸಿಂಗ್ ಆಕ್ಟಿವಿಟಿ 1.4. ಲೆಟ್ಸ್ ಸಿ ವಾಟ್ ಇಸ್ ದೇರ್ ಇನ್ ದಿಸ್ ಆಕ್ಟಿವಿಟಿ. ಓಕೆ, so take a small amount of calcium oxide or quicklime in a beaker. So calcium oxide or quicklime the formula ಏನು CaO. Okay, we are taking this. Slowly add water. So ನಾವು ಇದಕ್ಕೆ ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಟಚ್ ದ ಬೀಕರ್ ಆ್ಯಸ್ ಶೋನ್ ಇನ್ ದ ಫಿಗರ್ 1.3. ಬೀಕರ್ನ ನೀವು ಟಚ್ ಮಾಡಿ ನೋಡ್ತೀರಾ, ನಿಮಗೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆಯಾ ಅಥವಾ ಕೂಲ್ ಆಗಿದೆಯಾ, ನಾರ್ಮಲ್ ಟೆಂಪ್ರೇಚರ್ಗಿಂತನೂ ಟೆಂಪ್ರೇಚರ್ ಕಡಿಮೆ ಇದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದನ್ನು ನೀವು ಜಡ್ಜ್ ಮಾಡಬೇಕು. ಡು ಯು ಫೀಲ್ ಎನಿ ಚೇಂಜ್ ಇನ್ ಟೆಂಪ್ರೇಚರ್? ನಿಮಗೇನಾದರೂ ಟೆಂಪ್ರೇಚರ್ನಲ್ಲಿ ಚೇಂಜ್ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆಯಾ? ಅಂದರೆ ಏನು ಕೇಳ್ತೀರಾ ಅವರು, ಟೆಂಪ್ರೇಚರ್ ಚೇಂಜ್ ಅಥವಾ ಚೇಂಜ್ ಇನ್ ಟೆಂಪ್ರೇಚರ್ ಇಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಅಲ್ವಾ? ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಹುಡುಕ್ಲಿಕ್ಕೆ ಒಂದು ಸಣ್ಣ ಐಡೆಂಟಿಫಿಕೇಷನ್ ಈ ಟೆಂಪ್ರೇಚರ್ ಚೇಂಜ್ ಆಗಿರುತ್ತೆ ಕೆಲವೊಂದು ಟೈಮ್ನಲ್ಲಿ. ಸೊ ಆಬ್ವಿಯಸ್ಲಿ ಅಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಸೊ ಏನು ಆನ್ಸರ್ ಮಾಡಬೇಕು? ದಿಸ್ ಇಸ್ ಅ ಕಾಂಬಿನೇಷನ್ ಟೈಪ್ ಆಫ್ ರಿಯಾಕ್ಷನ್. ಎಲ್ಲಿ ಒಂದು ಸಿಂಗಲ್ ಪ್ರಾಡಕ್ಟ್ ದಟ್ ಇಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇದೆ, ಜೊತೆಗೆ ಎನರ್ಜಿ ಕೂಡ ರಿಲೀಸ್ ಆಗ್ತಾ ಇದೆ. ಅದು ಪ್ರಾಡಕ್ಟ್ ಅಲ್ಲ, ಪ್ಲಸ್ ಹೀಟ್ ಅಂತ ಹೇಳಿ ಬರಬೇಕಾದ್ರೆ ತುಂಬ ಜನ ಕೇಳ್ತೀರಾ ಮ್ಯಾಮ್ ಈಸ್ ಹೀಟ್ ಅ ಪ್ರಾಡಕ್ಟ್ ಅಂತ ಹೇಳಿ. ಅಲ್ಲ, ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ, ರೈಟ್? ಸೊ ಇಲ್ಲಿ ನಾವು ಹೀಟ್ ಅಂತ ಹೇಳಿ ನಾನು ಬರಿತೀನಿ. ಹೀಟ್ ಅಂತ ಹೇಳಿದ್ರೆ ಇಲ್ಲಿ ರಿಲೀಸ್ ಆಗ್ತಾ ಇದೆ. ನಾನು ಫಸ್ಟಿಗೆ ಹೀಟ್ ಅಂತ ಹೇಳಿ ಬರೆದ್ರೆ ಆ ಹೀಟ್ ಅಬ್ಸಾರ್ಬ್ ಆಗ್ತದೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಹೀಟ್ ಅಂತ ಹೇಳಿ ಬರೆದ್ರೆ ಹೀಟ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಬಿಕಾಸ್ ಹೀಟ್ ಈಸ್ ರಿಲೀಸಿಂಗ್, ನೀವು ಕೇಳ್ಬೋದು ಯಾಕೆ ಹೀಟ್ ರಿಲೀಸ್ ಆಗ್ತಾ ಇದೆ? ಇಲ್ಲಿ ಬಾಂಡ್ಸ್ಗಳೇನಾಗ್ತಾಯಿದೆ, ಬ್ರೇಕ್ ಆಗಿ ರೀಅರೇಂಜ್ ಆಗ್ತಾ ಇದೆ, ಹೌದಾ? ಬಾಂಡ್ಸ್ಗಳು ಬ್ರೇಕ್ ಆಗಬೇಕಂದ್ರೆ ಕೆಲವೊಂದು ಸಲ ಎಕ್ಸಸ್ ಅಮೌಂಟ್ ಆಫ್ ಬಾಂಡ್ ಎನರ್ಜಿ ಏನಿದೆಯೋ ಅದು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ನೀವು ಹೀಟ್ ಸಪ್ಲೈ ಮಾಡಬೇಕು ಅಂತಿಲ್ಲ, ಬಟ್ ಆ ಕೆಮಿಕಲ್ ಬಾಂಡ್ನಲ್ಲಿರುವಂತಹ ಎನರ್ಜಿ, ಆ ಬಾಂಡ್ ಎನರ್ಜಿ ಅಂತ ಹೇಳಿ ಏನು ಕರಿತೀವಿ ಅದು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನಾದರ್ ಫಾರ್ಮ್ ಅಂತ ಹೇಳಿ ನೀವು ಕಲ್ತಿದ್ದೀರಾ, ಹೌದಾ? ಸೊ ಹಾಗೆ ಹೀಟ್ ರಿಲೀಸ್ ಆಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಕೆಮಿಕಲ್ ಬಾಂಡ್ಸ್ ಆರ್ ಆಲ್ವೇಸ್ ಪವರ್ಫುಲ್, ಲೈಕ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್. ಸೊ ಈ ಒಂದು ರಿಯಾಕ್ಷನ್ ಬಗ್ಗೆ ಮಾತಾಡೋದಾದರೆ ಅಲ್ಲಿ ಹೀಟ್ ರಿಲೀಸ್ ಆಗುವ ಕಾರಣಕ್ಕೋಸ್ಕರ ವಿ ಡೂ ಫೀಲ್ ದ ಟೆಂಪ್ರೇಚರ್ ಡಿಫ್ರೆನ್ಸ್. ಆ್ಯಂಡ್ ದ ರಿಯಾಕ್ಷನ್ ಯಾವ ಕ್ಯಾಟಗರಿ ನೀವು ಬರೀತೀರಾ? ಕಾಂಬಿನೇಷನ್ ರಿಯಾಕ್ಷನ್ ಕ್ಯಾಟಗರಿಗೆ ನೀವು ಅದನ್ನ ಲಿಸ್ಟ್ ಮಾಡ್ತೀರಾ. ಇಟ್ ಇಸ್ ಆಲ್ರೆಡಿ ಬ್ಯಾಲೆನ್ಸ್ಡ್, ಹೌದಾ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಸ್ ಆಲ್ರೆಡಿ ಬ್ಯಾಲೆನ್ಸ್ಡ್ ಅಂತ ಹೇಳ್ಬೋದು. 2 ಆಕ್ಸಿಜನ್ 2 ಹೈಡ್ರೋಜನ್ 1 ಕ್ಯಾಲ್ಶಿಯಂ. ನಂತರ ನಿಮಗೆ ಗೊತ್ತಿರಲೇಬೇಕಾಗಿರೋದು ಏನು ಅಂತ ಕೇಳಿದರೆ, ಅವ್ರು ಕೇಳಿರುವ ಕ್ವೆಶನಿಗೆ ಟೆಂಪ್ರೇಚರ್ ಇನ್ಕ್ರೀಸಸ್ ಅಂತ ಹೇಳುವ ಒಂದು ಇಂಟರ್ಪ್ರಿಟೇಷನ್ ಬರೀಬೇಕು. ಸೊ ಟೆಂಪ್ರೇಚರ್ ಆಫ್ ದ ಬೀಕರ್ ಇನ್ಕ್ರೀಸಸ್ ಅಂತ ಹೇಳಿ ನೀವು ಬರೆದ್ರೆ ಅದು ನಿಮ್ಮ ಇಂಟರ್ಪ್ರಿಟೇಷನ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಆನ್ಸರ್ ಫಾರ್ ಆಕ್ಟಿವಿಟಿ 1.4. ಹೋಪ್ ದಿಸ್ ಇಸ್ ಹೆಲ್ಪ್ಫುಲ್. Thank you so much for watching this video. In the next video, I will come up with one more activity discussion. Until then, take care. Bye-bye.